ಇಡೀ ರಾಜ್ಯದ ಜನ ತಲೆ ತಗ್ಗಿಸುವ ಘಟನೆಗೆ ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿ ಸಾಕ್ಷಿಯಾಗಿದೆ ಅನ್ನುವಂತ ಪ್ರಶ್ನೆ. ಪೊಲೀಸರು ಆರಕ್ಷಕರು ನಮ್ಮನ್ನ ರಕ್ಷಣೆ ಮಾಡೋರು ಅನ್ನುವಂತ ಗೌರವ, ಆದ್ರೆ ಇಲ್ಲಿ ಪೊಲೀಸರೇ ರಾಕ್ಷಸರಾಗ್ಬಿಟ್ರ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಯಾಕೆ ಹುಬ್ಬಳ್ಳಿ ವಿಚಾರವನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ? ಹಾಗಾದ್ರೆ ಹುಬ್ಬಳ್ಳಿಯಲ್ಲಿ ಅಂತದ್ದೇನಾಯ್ತು? ಯಾಕೆ ಪೊಲೀಸರನ್ನ ನಾವು ಆರಕ್ಷಕರು ನಮ್ಮನ್ನ ರಕ್ಷಣೆ ಮಾಡೋರು ಬಿಟ್ಟು ರಾಕ್ಷಸರು ಅನ್ನುವಂತ ಪದ ಬಳಕೆ ಮಾಡಿದ್ವಿ ಅಂದ್ರೆ ಅಂತದೊಂದು ಗಂಭೀರ ಆರೋಪ ಹುಬ್ಬಳ್ಳಿ ಪೊಲೀಸರ ಮೇಲೆ ಕೇಳೋದಕ್ಕೆ ಸಿಗ್ತಾ ಇದೆ. ಯಾಕಂದ್ರೆ ಒಂದು ಅಮಾನುಷ್ಯ ಕೃತ್ಯ ಪೊಲೀಸರಿಂದಲೇ ನಡೆದು ಹೋಯ್ತಾ ಅಂತ. ಕಾಕಿ ಬಟ್ಟೆ ಹಾಕಿದ್ರೆ ಏನ್ ಬೇಕಾದ್ರೂ ಮಾಡಬಹುದಾ ಅನ್ನೋ ಪ್ರಶ್ನೆ ಇದೆ. ಕಾಕಿ ಬಟ್ಟೆ ಹಾಕಿದ್ರೆ ಏನ್ ಬೇಕಾದ್ರೂ ಮಾಡಬಹುದಾ? ಪೊಲೀಸರು ಅಂದಾಕ್ಷಣ ದೌರ್ಜನ್ಯ ಮಾಡಿದ್ರು ಕೂಡ ಕೇಳೋರಿಲ್ವಾ? ರಕ್ಷಣೆ ಮಾಡಬೇಕಾದವರೇ ಭಕ್ಷಕರಾಗ್ಬಿಟ್ರೆ, ರಾಕ್ಷಸರಾಗ್ಬಿಟ್ರೆ ಯಾರನ್ನ ಕೇಳೋದು ಅನ್ನೋ ಪ್ರಶ್ನೆ ಇದೆ. ಇವರೇನು ಪೊಲೀಸರ ಮನುಷ್ಯ ರೂಪದ ರಾಕ್ಷಸರ? ವಾಣಿಜ್ಯ ನಗರಿಯಲ್ಲಿ ಪೊಲೀಸರಿಂದಲೇ ಅಮಾನುಷ ಕೃತ್ಯ ನಡೆದು ಹೋಯ್ತಾ? ಪೊಲೀಸರು ಮಹಿಳೆಯ ಬಟ್ಟೆ ಬಿಚ್ಚಿ ಥಳಿಸಿರುವಂತ ಗಂಭೀರ ಆರೋಪ, ಅದಕ್ಕೆ ಪೂರಕ ಅನ್ನುವಷ್ಟು ವಿಡಿಯೋಗಳು ಕೂಡ ಲಭ್ಯ ಆಗ್ತಾ ಇದೆ. ಬಿಜೆಪಿ ಕಾರ್ಯಕರ್ತೆಯನ್ನ ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿದ್ರ ಪೊಲೀಸರು. ಕಾಕಿ ಬಟ್ಟೆ ಹಾಕಿದ್ರೆ ದರ್ಪ ದೌಲತ್ತು ಎಲ್ಲವೂ ಕೂಡ ನೆತ್ತಿಗೇರಿದೆಯಾ ಅನ್ನೋದು ಪ್ರಶ್ನೆ. ಪೊಲೀಸರು ಅಂದ್ರೆ ಗೌರವ ಇರಿದೆ, ಪೊಲೀಸರು ಅಂದ್ರೆ ನಮ್ಮನ್ನ ಕಾಪಾಡೋರು, ನಮ್ಮನ್ನ ರಕ್ಷಣೆ ಮಾಡೋರು ಅನ್ನುವಂತ ನಂಬಿಕೆ ಜನರಲ್ಲಿದೆ. ಆದ್ರೆ ಎಲ್ಲೋ ಒಂದು ಇಂಥ ಘಟನೆಗಳು ನಡೆದು ಹೋಗ್ಬಿಟ್ರೆ ಪೊಲೀಸರ ಬಗ್ಗೆ ಇರುವಂತಹ ಗೌರವ ಕಡಿಮೆ ಆಗ್ಬಿಡುತ್ತಾ ಜನಕ್ಕೆ ಅನ್ನುವಂತಹ ಆತಂಕ ಕಾರಣ ಹುಬ್ಬಳ್ಳಿಯಲ್ಲಿ, ಅದು ಕೂಡ ಕೇಶವಾಪುರದಲ್ಲಿ ಆಗಿರುವ ಘಟನೆ. ಬಿಜೆಪಿ ಕಾರ್ಯಕರ್ತೆಯನ್ನ ಪೊಲೀಸರು ಬಟ್ಟೆ ಬಿಚ್ಚಿ ಥಳಿಸಿರುವಂತಹ ಗಂಭೀರ ಆರೋಪ ಕೇಳೋದಕ್ಕೆ ಸಿಗ್ತಾ ಇದೆ. ಹುಬ್ಬಳ್ಳಿಯಲ್ಲಿ ಕೇಶವಾಪುರ ಪೊಲೀಸರಿಂದ ಅಮಾನುಷ್ಯ ಕೃತ್ಯ ನಡೆದು ಹೋಯ್ತಾ? ಬಿಜೆಪಿ ಕಾರ್ಯಕರ್ತೆಯನ್ನ ಬಂಧಿಸಿ ಕರ್ಕೊಂಡು ಹೋಗುವಾಗ ಆಕೆಯನ್ನ ಅರೆಬೆತ್ತಲೆ ಮಾಡಿ ಥಳಿಸಿರುವಂತ ಆರೋಪ. ಕಾಂಗ್ರೆಸ್ ಕಾರ್ಪೊರೇಟರ್ ನೀಡಿರುವ ದೂರಿನ ಮೇಲೆ ಪೊಲೀಸರು ದರ್ಪ ತೋರಿಸಿದ್ದಾರಂತೆ. ಬಿಜೆಪಿ ಕಾರ್ಯಕರ್ತೆ ಸುಜಾತ ಅಲಿಯಾಸ್ ವಿಜಯಲಕ್ಷ್ಮಿ ಹಂಡಿಗೆ ಈ ರೀತಿ ಹೊಡೆದಿದ್ದಾರೆ, ಹಲ್ಲೆ ಮಾಡಿದ್ದಾರೆ ಪೊಲೀಸರು. ದೂರು ಕೊಟ್ಟಿದ್ದ ಕಾಂಗ್ರೆಸ್ ಕಾರ್ಪೊರೇಟರ್ ಸುವರ್ಣ ಬಂಧಿಸಿ ಕರೆದೊಯ್ಯುವಾಗ ಬಿಜೆಪಿ ಕಾರ್ಯಕರ್ತೆಗೆ ಥಳಿಸಿದ್ದಾರಂತೆ ಪೊಲೀಸರು. ಪೊಲೀಸ್ ವಾಹನದಲ್ಲೇ ಇಂಥದ್ದೊಂದು ಅಮಾನುಷ್ಯ ಕೃತ್ಯ ಪೊಲೀಸರಿಂದಲೇ ಆಗೋಯ್ತು ಅನ್ನೋಂಥ ಗಂಭೀರ ಆರೋಪ. ಎಕ್ಸಾಕ್ಟ್ಲಿ ಅದಕ್ಕೆ ಪೂರಕ ಅನ್ನೋಷ್ಟು ದೃಶ್ಯಗಳನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಈಗ ನಾವು ಬ್ಲರ್ ಮಾಡಿ ತೋರಿಸ್ತಾ ಇದ್ದೀವಲ್ಲ, ಅದು ತೋರಿಸೋದಕ್ಕೆ ಯೋಗ್ಯವಲ್ಲದಂತಹ ದೃಶ್ಯಗಳು. ಕಾರಣ ಆ ಹೆಣ್ಣು ಮಗಳು ಕಂಪ್ಲೀಟ್ ಆಗಿ ಬೆತ್ತಲೆ ಹಾಕಿದ್ದಾಳೆ, ಕಂಪ್ಲೀಟ್ ಆಗಿ ಆಕೆಯ ಬಟ್ಟೆಯನ್ನ ಕಳಿಸಿದ್ದಾರೆ ಪೊಲೀಸರು ಅನ್ನುವಂತ ಆರೋಪ. ಗೊತ್ತಿಲ್ಲ ಆಕೆಯೇ ಎಸ್ಕೇಪ್ ಆಗೋದಕ್ಕೆ, ಆಕೆಯೇ ಅಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನಗಳನ್ನ ಮಾಡಿ ಆ ರೀತಿ ಹೈಡ್ರಾಮಾಗಳಾಯ್ತಾ ಅನ್ನೋದ್ರ ಬಗ್ಗೆ ಇಲ್ಲ. ಬಟ್ ಸುತ್ತಲೂ ಪೊಲೀಸರು ಸುತ್ತುವರೆದಿದ್ದಾರೆ, ಆಕೆಯನ್ನ ಹಿಡಿದಿರುವಂತಹ ದೃಶ್ಯಗಳು ನೋಡೋದಕ್ಕೆ ಸಿಗ್ತಾ ಇದೆ. ಬಟ್ ಕಂಪ್ಲೀಟ್ ಆಗಿ ಆಕೆ ಬೆತ್ತಲೆ ಹಾಕಿದ್ದಾಳೆ. ಇದು ಬಿಜೆಪಿಯ ಕಾರ್ಯಕರ್ತೆಯನ್ನ ಯಾವುದೋ ಒಂದು ಗಲಾಟೆಗೆ ಸಂಬಂಧಪಟ್ಟಂತೆ ದೂರು ನೀಡಲಾಗುತ್ತೆ. ದೂರಿನ ಅನ್ವಯ ಪೊಲೀಸರು ಕರ್ಕೊಂಡು ಹೋಗಿದ್ದು ತಪ್ಪಲ್ಲ. ಇಲ್ಲಿ ಪ್ರತಿ ದೂರು ದಾಖಲಾಗಿರುತ್ತೆ, ಕ್ರಮ ಕೈಗೊಳ್ಳುವುದು ತಪ್ಪಲ್ಲ. ಪೊಲೀಸರಿಗೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ಪ್ರಶ್ನೆಯನ್ನ ಕೂಡ ನಾವು ಮಾಡ್ತಾ ಇಲ್ಲ. ಬಟ್ ಪ್ರಶ್ನೆ ಬಂದಿರೋದು, ಹಿಂಗ ಕರ್ಕೊಂಡು ಹೋಗಬೇಕಾ ಒಬ್ಬ ಆರೋಪಿತ ಮಹಿಳೆಯನ್ನ? ಹಿಂಗ ಕರ್ಕೊಂಡು ಹೋಗಬೇಕಾ? ಬೆತ್ತಲೆ ಮಾಡಿ ಆಕೆಗೆ ಥಳಿಸೋ ಮಟ್ಟಿಗೆ
ಈ ರೀತಿ ಶಿಕ್ಷೆ ಕೊಡೋದಕ್ಕೆ ಅಧಿಕಾರ ಕೊಟ್ಟವರು ಯಾರು? ಈ ರೀತಿ ಘಟನೆಗಳಾದ್ರೆ ಅಂತವರ ವಿರುದ್ಧ ಕ್ರಮ ಕೈಗೊಳ್ಳಬೇಕಾದ ಪೊಲೀಸರು ಇಂಥ ಘಟನೆಗಳಿಗೆ ಪೊಲೀಸರೇ ಸಾಕ್ಷಿ ಆಗ್ಬಿಟ್ರೆ ಇನ್ ಯಾರ ಹತ್ರ ನ್ಯಾಯ ಕೇಳೋದು? ಇದು ಪ್ರಶ್ನೆ ಇರೋದು. ಬರೀ ಮಹಿಳಾ ಸಿಬ್ಬಂದಿ ಮಾತ್ರ ಅಲ್ಲಿದ್ದಾರಾ, ಮಹಿಳಾ ಪೊಲೀಸ್ ಸಿಬ್ಬಂದಿ ಮಾತ್ರ ಅಲ್ಲಿದ್ದಾರಾ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಇಲ್ಲ, ಅಲ್ಲಿ ಮತ್ತೊಬ್ಬ ಪೊಲೀಸರು ಕೂಡ, ಅಂದ್ರೆ ಪುರುಷ ಪೊಲೀಸರು ಕೂಡ ಅಲ್ಲಿರೋದನ್ನ ನೋಡ್ತೀರಿ. ಅವರ ಮಧ್ಯದಲ್ಲಿ ಒಬ್ಬ ಮಹಿಳೆಯನ್ನ ಬೆತ್ತಲೆ ಮಾಡಿ ಹಿಂಗ್ ಕರ್ಕೊಂಡು ಹೋದ್ರೆ ನಾಚಿಕೆಗೇಡಿನ ಸಂಗತಿ ಅಲ್ವಾ ಇದು? ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಲ್ಲಿಕ್, ಪೊಲೀಸರು ಅಂದ್ರೆ ಒಂದು ಗೌರವ, ಹೆಮ್ಮೆ, ನಮ್ಮನ್ನ ಕಾಪಾಡುವಂತ ರಕ್ಷಕರು ಅಂತ ನಾವು ಭಾವಿಸಿದ್ವಿ. ಬಟ್ ಇಂಥದ್ದೊಂದು ದೃಶ್ಯಗಳನ್ನ ನೋಡಿದಾಗ ಪೊಲೀಸರೇ ರಾಕ್ಷಸರಾಗ್ಬಿಟ್ರ, ಅಮಾನುಷ್ಯ ಕೃತ್ಯಕ್ಕೆ ಸಾಕ್ಷಿ ಆಗ್ಬಿಟ್ರ ಅನ್ನುವಂಥ ಪ್ರಶ್ನೆ ನಮ್ಮನ್ನ ಕಾಡ್ತಾ ಇದೆ. ಎಕ್ಸಾಕ್ಟ್ಲಿ ಏನಾಗಿರೋದು, ಯಾವ ಘಟನೆಗೆ ಸಂಬಂಧಪಟ್ಟಂತೆ ಹಿಂಗೆ ಬಂಧಿಸಿ ಕರ್ಕೊಂಡು ಹೋಗ್ತಾ ಇದ್ರು? ಬಂಧಿಸೋ ತಪ್ಪಲ್ಲ, ಕ್ರಮ ಕೈಗೊಳ್ಳೋದು ತಪ್ಪಲ್ಲ, ಬಟ್ ಹಿಂಗೆ ಕರ್ಕೊಂಡು ಹೋಗಿದ್ದು ಯಾಕೆ ಅನ್ನೋದು ಪ್ರಶ್ನೆ. ಖಂಡಿತ ಶ್ರುತಿ, ಏನು ಕೆಲ ದಿನಗಳ ಹಿಂದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಸುಜಾತ ಹಂಡಿ ಅವರು ಏನಿದ್ದಾರೆ, ಇವರು ಸರ್ಕಾರಿ ಅಧಿಕಾರಿ ಒಬ್ರು ನಂದಿನಿ ಕುಲಕರ್ಣಿ ಅಂತ ಇದ್ದಾರೆ, ಅವರ ಜೊತೆ SIR ಮಾಡ್ಲಿಕ್ಕೆ ಜೊತೆಗೆ ಹೋಗಿರ್ತಾರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಅದನ್ನ ಆಕ್ಷೇಪ ವ್ಯಕ್ತಪಡಿಸ್ತಾರೆ. ಇವರು ಬಿಜೆಪಿ ಕಾರ್ಯಕರ್ತರನ್ನ ಕರ್ಕೊಂಡು ಹೋಗಿ ಈ ತರ SIR ಮಾಡ್ತಾ ಇದ್ದಾರೆ, ನಮ್ಮ ಮತಗಳು ಡಿಲೀಟ್ ಆಗ್ತಾ ಇದೆ, ದಯವಿಟ್ಟು ಇದಕ್ಕೆ ಕೂಡಲೇ ಕಡಿವಾಣ ಹಾಕ್ಬೇಕು ಅಂತ ಹೇಳ್ತಾರೆ. ಈ ಸಂದರ್ಭದಲ್ಲಿ ಇವರ ಹಳೆ ವೈಷಮ್ಯ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸ್ಥಳೀಯ ಕಾರ್ಪೊರೇಟರ್ ಜೊತೆಗೆ ಇವರು ಕೈ ಮಿಲಾಯಿಸ್ತಾರೆ, ಕಾರ್ಪೊರೇಟರ್ ಮೇಲೆ ಹಲ್ಲೆ ಕೂಡ ಮಾಡ್ತಾರೆ. ಮೊದಲಿಗೆ ಸುಜಾತ ಹಂಡಿ ಮತ್ತೆ ಸಂಗಡಿಗರು ಎಲ್ಲರೂ ಸೇರಿ ಸ್ಥಳೀಯ ಕಾರ್ಪೊರೇಟರ್ ಸುವರ್ಣ ಕಲ್ಕುಂಡ್ಲ ಮೇಲೆ ಹಲ್ಲೆಯನ್ನ ಮಾಡ್ತಾರೆ. ಹಲ್ಲೆ ನಡೆದ ತಕ್ಷಣ ಸ್ಥಳೀಯ ಕಾರ್ಪೊರೇಟರ್ ಸುವರ್ಣ ಅವರು ಹುಬ್ಬಳ್ಳಿಯ ಕೇಶಾಪುರ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ದೂರನ್ನ ದಾಖಲಿಸ್ತಾರೆ. ದೂರನ್ನು ದಾಖಲಿಸಿಕೊಂಡ ಪೊಲೀಸರು ಒಟ್ಟು 6 ಜನರ ಮೇಲೆ ದೂರು ದಾಖಲಾಗಿರುತ್ತೆ. ಅದರಲ್ಲಿ ಪ್ರಮುಖವಾಗಿ ಸುಜಾತ ಹಂಡಿ ಅವರನ್ನ ಬಂಧಿಸಲಿಕ್ಕೆ ಅವರ ಮನೆಗೆ ತೆರಳುತ್ತಾರೆ. ಮನೆಗೆ ತೆರಳತಕ್ಕಂತ ಸಂದರ್ಭದಲ್ಲಿ ಈ ಪೊಲೀಸರು ಹೇಳುವ ಪ್ರಕಾರ 2 ವರ್ಷ ಏನಿದೆ. ಮೊದಲನೇದಾಗಿ ಅರೆಸ್ಟ್ ಆಗ್ಬಾರ್ದು, ತನಗೆ ಬಂಧನ ಆಗ್ಬಾರ್ದು ಅನ್ನೋ ಕಾರಣಕ್ಕಾಗಿ ಸುಜಾತ ಹಂಡಿ ಮೊದಲೇ ವಿವಸ್ತ್ರ ಆಗಿದ್ರು ಅಂತ ಹೇಳಲಾಗ್ತದೆ. ಮತ್ತೊಂದ್ ಕಡೆ ಅಲ್ಲಿ ಸುಜಾತ ಹಂಡಿ ಕುಟುಂಬಸ್ಥರು ಹೇಳೋ ಪ್ರಕಾರ ಪೊಲೀಸರು ಇವರನ್ನ ಇನ್ನೊಂದು ಕ್ಲಾರಿಟಿ ಕೊಡಿ. ಈಗ ಪೊಲೀಸರು ಹೇಳ್ತಾ ಇರೋ ವರ್ಷನು ಆಕೆ ಮೊದಲೇ ಬೆತ್ತಲಾಗಿದ್ಲು, ಆಕೆನ ಹಂಗ್ ಕರ್ಕೊಂಡು ಹೋಗಿದಾರಂತೆ ರೀ. ಬೆತ್ತಲಾದವ್ರು ಹಿಂಗ್ ಕರ್ಕೊಂಡು ಹೋಗ್ತಾರೇನ್ರಿ? ಅಟ್ಲೀಸ್ಟ್ ಆಕಿಗೆ ಬಟ್ಟೆ ಹಾಕಿಸ್ಬೇಕು, ಮನವೊಲಿಸ್ಬೇಕು. ಯಾಕಂದ್ರೆ ಪುರುಷ ಪೊಲೀಸರು ಕೂಡ ಇದ್ದಾರೆ, ಬರೀ ಅಲ್ಲಿ ಮಹಿಳಾ ಸಿಬ್ಬಂದಿ ಮಾತ್ರ ನೋಡೋದು ಸಿಗ್ತಾ ಇಲ್ಲ. ಆಕೆ ಹಂಗ್ ಹೈ ಡ್ರಾಮಾ ಮಾಡಿದ್ರು ಹಿಂಗ್ ಕರ್ಕೊಂಡು ಹೋಗಿದ್ ಹೆಂಗೆ ಅಂತ ನಾಚಿಕೆ ಅನ್ಸಲ್ವಾ? ಒಬ್ಬ ಹೆಣ್ಣು ಮಗಳ ಮರ್ಯಾದೆ ಪ್ರಶ್ನೆ ಅಲ್ವಾ ಅದು? ಖಂಡಿತ ಶ್ರುತಿ, ಇದೇ ಒಂದು ಪ್ರಶ್ನೆಗೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ನಾಗರಿಕ ಸಮಾಜದಲ್ಲಿ ನೀವು ಒಬ್ಬ ಮಹಿಳಾ ಏನು ಆರೋಪಿತ ವ್ಯಕ್ತಿಯನ್ನ ಬಂಧಿಸ್ತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ಪ್ರಿಕಾಷನ್ ನ ತಗೋಬೇಕಾಗುತ್ತೆ. ಮಹಿಳಾ ಸಿಬ್ಬಂದಿಯನ್ನ ಬಳಸ್ಕೋಬೇಕು. ಮತ್ತೆ ಯಾವುದೇ ರೀತಿಯಾಗಿ ಈ ತರ ಅಹಿತಕರ ಘಟನೆ ನಡೆದಕ್ಕಂತ ಸಂದರ್ಭದಲ್ಲಿ ಸ್ವಲ್ಪ ಸಮಯಾವಕಾಶ ಕೊಟ್ಟು ನಂತರ ಆರೋಪಿಯನ್ನ ಮನವೊಲಿಸಿ ಯಾವುದೇ ರೀತಿಯಾಗಿ ಅವರ ಮಾನಕ್ಕೆ ಪ್ರಮುಖವಾಗಿ ಧಕ್ಕೆ ಆಗದೆ ಇರೋ ರೀತಿಯಾಗಿ ಬಂಧನ ಮಾಡಿ ಕರ್ಕೊಂಡು ಹೋಗ್ಬೇಕಾಯ್ತು. ಆದ್ರೆ ಎಲ್ಲೋ ಒಂದು ಕಡೆ ಹುಬ್ಬಳ್ಳಿಯ ಕೇಶಾಪುರ ಪೊಲೀಸರು ತರಾತುರಿಯಲ್ಲಿ ಎಲ್ಲ ಘಟನೆಗಳಿಗೆ ಸಾಕ್ಷಿ ಆಗಿದ್ದಾರೆ. ಯಾರೇ ಮಾಡಿದ್ರು ಈ ರೀತಿಯ ಕೃತ್ಯಗಳು ಅಪರಾಧವೇ ಆಗುತ್ತೆ. ಒಬ್ಬ ಆರೋಪಿತ ವ್ಯಕ್ತಿಯನ್ನ ನೀವು ಮಾನ ಹರಾಜು ಹಾಕಿ ಕರ್ಕೊಂಡು ಹೋಗ್ತೀರಾ ಅಂದ್ರೆ ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ಆಕೆಯ ಕುಟುಂಬಸ್ಥರು ಮತ್ತೆ ಬಿಜೆಪಿ ಕಾರ್ಯಕರ್ತರು ಇಲ್ಲಿ ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದು. ಜೊತೆಗೆ ಈಕೆಯ ಬಂಧನ ಆದ ನಂತರ ಕೂಡ ಕೆಲವೊಂದಿಷ್ಟು ಬೆಳವಣಿಗೆ ನಡೆಯುತ್ತೆ. ಏನು ಈಕೆಯ ಬಂಧನ ನಡೆತಕ್ಕಂಥ ಸಂದರ್ಭದಲ್ಲಿ ಈ ಏನು 2-3 ವಿಡಿಯೋಗಳಿವೆ, ಈ 2-3 ವಿಡಿಯೋಗಳು ಸುಜಾತ ಹಂಡಿ ಅವರ ಏನು ಕುಟುಂಬಸ್ಥರ ಬಳಿಯೇ ಇರ್ತಕ್ಕಂಥದ್ದು. ಈ ವಿಡಿಯೋಗಳು ಹೊರಬರುವವರೆಗೂ ಉಳಿದವ್ರನ್ನ ಬಂಧನ ಮಾಡಬಾರ್ದು ಎನ್ನುವ ಪರೋಕ್ಷ ಕಂಡೀಷನ್ ನ ಕೂಡ ಇಲ್ಲಿ ಪೊಲೀಸರ ಮೇಲೆ ಒತ್ತಡ ಹಾಕಿದ್ದಾರೆ ಎನ್ನುವ ಸ್ಫೋಟಕ ಮಾಹಿತಿ ಕೂಡ ಲಭ್ಯವಾಗುತ್ತೆ. ಮತ್ತು ಸ್ಥಳೀಯ
ಶಾಸಕರೊಬ್ಬರು ಕೂಡ ಈ ಘಟನೆಯಲ್ಲಿ ಸಂಪೂರ್ಣವಾಗಿ ಇನ್ವಾಲ್ವ್ ಆಗಿ ಏನು SIR ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಕುಲಕರ್ಣಿ ಎನ್ನುವ PWD ಅಧಿಕಾರಿ ಬಂದಿದ್ರು, ಅವರನ್ನ ಕೂಡ ರಕ್ಷಣೆ ಮಾಡ್ತಾರೆ. ಅವ್ರ ಮೇಲೆ ಕೂಡ ಇದುವರೆಗೂ ಕೂಡ ಕ್ರಮ ಆಗಿಲ್ಲ. ಮತ್ತು ಈ ಕುಲಕರ್ಣಿ ಅವರು ಸುಜಾತ ಹಂಡಿ ಅವರು ಜೊತೆಯಾಗಿ ಹೋಗಿದ್ದು ಯಾಕೆ ಅನ್ನೋ ಪ್ರಶ್ನೆ ಕೂಡ ಇದುವರೆಗೂ ಉತ್ತರ ಸಿಕ್ಕಿಲ್ಲ. SIR ಬಗ್ಗೆ ಈ ಹಿಂದೆ ಕಾಂಗ್ರೆಸ್ ತನ್ನ ಪ್ರತಿರೋಧ ವ್ಯಕ್ತಪಡಿಸ್ತಾ ಇದೆ. ಒಂದು ಕಡೆ SIR ನಡೆಸ್ತಕ್ಕಂಥ ಅಧಿಕಾರಿಗಳು ಒಬ್ಬ ಸಾಮಾನ್ಯ ಕಾರ್ಯಕರ್ತರನ್ನ, ಅಂದ್ರೆ ರಾಜಕೀಯ ಪಕ್ಷದ ಕಾರ್ಯಕರ್ತರನ್ನ ಕರ್ಕೊಂಡು ಹೋಗೋದು ಎಷ್ಟು ಸರಿ ಅನ್ನುವ ಪ್ರಶ್ನೆ ಕೂಡ ಮೂಡಿ ಬರ್ತಾ ಇದ್ದು. BLAಗಳನ್ನ ಬಿಟ್ಟು ಅವರ ತಮಗೆ ಸಂಬಂಧಿಕರು ಅಥವಾ ತಮ್ಮ ಮಲ್ಲಿಕ್ ಇವ್ರಿಗೆ ಕಾಕಿ ಯಾಕೆ ಬೇಕು? ಕಾಕಿ ಹಾಕಬೇಕು, ಕಂಪ್ಲೀಟ್ ಆಗಿ ರೌಡಿಸಂ ಮಾಡಬಹುದಪ್ಪ. ಯಾರ್ದೋ ಒತ್ತಡಕ್ಕೆ ನಾವು ಕೆಲಸ ಮಾಡ್ತೀವಿ, ಯಾರ್ದೋ ದುಡ್ಡಿಗೆ ನಾವು ಕೆಲಸ ಮಾಡ್ತೀವಿ, ಇನ್ಯಾರೋ ಪ್ರಭಾವಕ್ಕೆ ಒಳಗಾಗ್ತೀವಿ, ಅವ್ರು ಹೇಳ್ದಂಗೆ ನಾವು ಕೇಳ್ತೀವಿ ಅಂದ್ರೆ ಅವ್ರಿಗೆ ಕಾಕಿ ಯಾಕೆ ಬೇಕು? ಕಾಕಿ ಬಿಚ್ಚಿಟ್ಟು ಹಂಗಂದ್ರೆ ಕಂಪ್ಲೀಟ್ ಆಗಿ ರೌಡಿಸಂ ಮಾಡ್ಲಿ ಬಿಡಿ, ಅವ್ರು ಹೇಳ್ದಂಗೆ ಒತ್ತಡಕ್ಕೆ ಒಳಗಾಗಿ ದುಡ್ಡನ್ನ ಇಸ್ಕೊಂಡು ಹಿಂಗ್ ಕ್ರಮ ಕೈಗೊಳ್ಳಿ. ಕಾಕಿ ಮರ್ಯಾದೆ ಯಾಕೆ ತೆಗಿತಾರೆ ಅಂತ? ಯಾರ್ದೋ ಒತ್ತಡಕ್ಕೆ ಪ್ರಭಾವಕ್ಕೆ ಒಳಗಾಗಿ ಒಬ್ಬ ಹೆಣ್ಣು ಮಗಳು ಮರ್ಯಾದೆ ಹಿಂಗ್ ತೆಗಿತಾರೆ ಅಂತ ಅಂದ್ರೆ ಖಂಡಿತ ಶ್ರುತಿ, ಪ್ರಮುಖವಾಗಿ ಈ ಬಂಧನ ಪ್ರಕ್ರಿಯೆಯನ್ನ ನೋಡಿದ್ರೆ ಸಂಪೂರ್ಣವಾಗಿ ಇಲ್ಲಿ ಪೊಲೀಸರು ವಿಫಲ ಆಗಿರುವಂತದ್ದು. ಮಹಿಳಾ ಪೊಲೀಸ್ ಸಿಬ್ಬಂದಿ ಇದ್ರೂ ಕೂಡ ಆಕೆಯನ್ನ ಶಾಂತಗೊಳಿಸುವಲ್ಲಿ ವಿಫಲರಾಗಿದ್ದಾರೆ. ಮತ್ತು ಕೆಳ ಹಂತದ ಸಿಬ್ಬಂದಿ ಏನಿದ್ದಾರೆ, ಒಟ್ಟಾರೆಯಾಗಿ ಒಬ್ಬ ಮಹಿಳಾ ಆರೋಪಿತಿಯನ್ನ ಯಾವ ರೀತಿ ಬಂಧಿಸಬೇಕು ಅನ್ನುವ ಸಾಮಾನ್ಯ ಜ್ಞಾನವನ್ನು ಕೂಡ ಇಲ್ಲಿ ಮೆರೆದಿಲ್ಲ. ಒಟ್ಟಾರೆಯಾಗಿ ಇಲಾಖೆಯ ಮಾನ ಮರ್ಯಾದೆಯನ್ನ ಕೆಲವೊಂದಿಷ್ಟು ಅಧಿಕಾರಿಗಳೇ ಹರಾಜು ಹಾಕಿದ್ದಾರೆ. ಜೊತೆಗೆ ಒಬ್ಬ ಆರೋಪಿತ ಮಹಿಳೆಯ ಮಾನ ಮರ್ಯಾದೆಯನ್ನು ಕೂಡ ಇವರು ಹರಾಜು ಹಾಕಿದ್ದಾರೆ. ಈ ಘಟನೆಗೆ ವ್ಯಾಪಕವಾಗಿ ಖಂಡನೆ ಕೂಡ ಆಗ್ತಾ ಇದೆ ಶ್ರುತಿ. ಓಕೆ, ಈಗ ಕಂಪ್ಲೀಟ್ ಅಲ್ವಾ ಮಲ್ಲಿಕ್? ಈಗ ಪ್ರಭಾವ ಒತ್ತಡ ಇತ್ತು ಇವರ ಮೇಲೆ, ಹಂಗಾಗಿ ಆ ಹೆಣ್ಣು ಮಗಳನ್ನ ಆ ರೀತಿ ಕರ್ಕೊಂಡು ಹೋಗಿದ್ದಾರೆ ಅಂತ ಬಹಳ ಅಸಹ್ಯ ಅನಿಸ್ತು. ಆ ದೃಶ್ಯಗಳನ್ನ ನೋಡಕ್ ಆಗ್ತಾ ಇಲ್ಲ. ಪಾಪ ಹೆಣ್ಣು ಮಗಳು, ಅದು ಕೂಡ ಪುರುಷ ಸಿಬ್ಬಂದಿ, ಅವ್ರ ಮಧ್ಯದಲ್ಲಿ ಹಂಗೆ ಬೆತ್ತಲಾಗಿ ಕರ್ಕೊಂಡು ಹೋಗ್ತಾರೆ, ಹೆಂಗ್ ಹೊಡಿತಾರೆ, ಆಕೆ ಬಟ್ಟೆ ಬಿಚ್ಚಿಸ್ತಾರೆ ಅಂತ ಅಂದ್ರೆ ಇದಕ್ಕಿಂತ ನಾಚಿಕೆ ಗಿಡಿನ ಸಂಗತಿ ಮತ್ತೊಂದಿಲ್ಲ ಅಂತ ಅನ್ಸುತ್ತೆ. ಇಂಥವ್ರು ಕೆಲಸಕ್ಕೆ ಅನ್ಫಿಟ್ರಿ, ಇವರು ಮನೆಗೆ ಹೋಗ್ಬೇಕು, ಇವ್ರ ವಿರುದ್ಧ ಕ್ರಮ ಆಗಬೇಕು. ಆ ನಿಟ್ಟಿನಲ್ಲಿ ಹಿರಿಯ ಅಧಿಕಾರಿಗಳ ಗಮನಕ್ಕೆ ಬಂದಿದೆಯಾ? ಅಟ್ಲೀಸ್ಟ್ ಇದ್ರ ಬಗ್ಗೆ ಏನಾದ್ರೂ ತನಿಖೆ ಆಗ್ತಾ ಇದೆಯಾ? ಇದ್ರ ಬಗ್ಗೆ ಮಾಹಿತಿ ಪಡ್ಕೊಳ್ತಿದ್ದಾರೆ ಹೆಂಗೆ ಅಂತ? ಶ್ರುತಿ, ಈವರೆಗೂ ಕೂಡ ಈ ಘಟನೆ ಬಗ್ಗೆ ಸಾರ್ವಜನಿಕವಾಗಿ ಎಲ್ಲಿಯೂ ಕೂಡ ಚರ್ಚೆ ಆಗಿಲ್ಲ. ಯಾಕಂದ್ರೆ ಗ್ಯಾರಂಟಿ ನ್ಯೂಸ್ ಈ ವಿಡಿಯೋ ಸಿಕ್ಕ ನಂತರ ಹೀಗೆ ಸುದ್ದಿ ಪ್ರಸಾರ ಆಗ್ತಾ ಇರೋದು. ಖಂಡಿತ ನಾವು ಇದನ್ನ ಫಾಲೋ ಅಪ್ ಕೂಡ ಮಾಡ್ತೀವಿ. ಹಿರಿಯ ಅಧಿಕಾರಿಗಳ ಗಮನಕ್ಕೆ ಕೂಡ ತರ್ತೀವಿ. ಯಾರು ತಪ್ಪಿತಸ್ಥ ಅಧಿಕಾರಿಗಳಿದ್ದಾರೆ ಅವರ ಮೇಲೆ ಕ್ರಮ ಆಗ್ಬೇಕು ಅನ್ನೋ ಒತ್ತಾಯವನ್ನು ಕೂಡ ಮಾಡ್ತೀವಿ. ಜೊತೆಗೆ ಈಗ ಆರೋಪಿತ ಮಹಿಳೆ ಏನಿದ್ದಾರೆ ಈಗಾಗಲೇ ಒಂದು ಜೈಲು ವಾಸದಲ್ಲಿ ಇದ್ದಾರೆ. ಅವರನ್ನ ಕೊಲೆಯತ್ನ ಪ್ರಕರಣದಲ್ಲಿ ಬಂಧಿಸಿ ಈಗಾಗಲೇ ನ್ಯಾಯಾಲಯದಲ್ಲಿ ವಶಕ್ಕೆ ನೀಡಲಾಗಿತ್ತು. ಈಗ ಅವರು ಯಾವುದೇ ರೀತಿಯಾಗಿ ಜಾಮೀನನ್ನ ಪಡೆದಿಲ್ಲ. ಮತ್ತು ಅವರ ಕುಟುಂಬಸ್ಥರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಶ್ರುತಿ.